ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನನ್ನ ಮಗ ಶಿವನ್ ಮದ್ವೆ ಅಂತೂ ನಾನು ನೋಡಕ್ಕಾಗ್ಲಿಲ್ಲ. ಇನ್ನಿಬ್ರು ಹೆಣ್ಮಕ್ಳ ಮದ್ವೆನ ನಾನು ಕದ್ದು ಮುಚ್ಚಿ ನೋಡಂಗಾಯ್ತು. ಆದ್ರೆ ನನ್ನ ದೊಡ್ಡ ಮಗಳ ರತ್ನನ್ ಮದ್ವೆ ಜೊತೆ ಆಗಿತ್ತು. ಎಲ್ಲಾ ಶಾಸ್ತ್ರನು ನೋಡಂಗ್ ಮಾಡ್ದೆಲ್ಲವ ಮಕ್ಕಳವ. ಆದ್ರೆ ಹೆತ್ತ ಮಕ್ಕಳ ಮದ್ವೆನ ಕದ್ದು ಮುಚ್ಚಿ ನೋಡಂಗ್ ಮಾಡದ್ನಲ್ಲ ಆ ವೀರಭದ್ರ, ಆ ಪಾಪಿ ತನ್ನ ತಪ್ಪನ್ನೆಲ್ಲ ಒಪ್ಕೊಂಡು ನಿನ್ ಪಾದಕ್ ಬಂದು ಬೀಳಂಗ್ ಮಾಡವ. ಇದು ನನ್ನ ಆಸೆ ತಾಯಿ. ಅಲ್ಲ ದಣಿ, ನಾವು ಮದುವೆಗೆ ಬೋಲ್ಡ್ ಹಾಕ್ಸಿದೀವಲ್ಲ, ಆ ಬೋಲ್ಡ್ನಾಗೆ ಆ ಕಿತ್ತೋದು ನನ್ನ ಮಕ್ಕಳು ಗೊರ್ಕೆ ಗೋಡಂಬಿ ಆ ಮಾಲಪ್ಪಣ್ಣನ ಹೆಸರು ಹಾಕಿಸ್ಬಿಟ್ಟವ್ರೆ. ಇರಲಿ ಬಿಡೋ, ಊರೆಲ್ಲ ಗಂಡಂದ್ರು ಉಡೋದಕ್ಕೆ ಸೀರೆ ಇಲ್ಲ ಅಂತ ಅನ್ನೋ ಜನ ಅವರು. ಅಂಥವ್ರ ಹೆಸರನ್ನ ಬೋರ್ಡಲ್ಲಿ ಹಾಕ್ಸಿದ್ರೆ ಶಿವು ಖುಷಿ ಪಡ್ತಾನೆ. ನನ್ನ ಮೇಲೆ ನಂಬಿಕೆ ಇನ್ನೂ ಜಾಸ್ತಿ ಆಗುತ್ತೆ. ನನಗೂ ಅದೇ ಅಲ್ವೇನೋ ಬೇಕಾಗಿರೋದು. ಸರಿ ದಣಿ. ಅಯ್ಯಯ್ಯೋ, ನಮ್ಮ ದಣಿಗಳು ಹೋಗಿ ಹೋಗಿ ಈ ಅಮ್ಮನ ಕಾಲಕ್ಕೆ ಬಿದ್ದವರಲ್ಲ. ದಣಿಗಳೇ, ಏ ವೀರಭದ್ರ, ಇನ್ನೂ ನೀ ನನ್ನ ಕಾಲಿಗೆ ಬೀಳೋ ಹೊತ್ತು ದೂರ ಇದೆ. ಏಳ್ಮೇಲೆ ಯಾರು ನೋಡ್ಲಿಲ್ವೇನೋ? ಯಾರು ನೋಡಿಲ್ಲ. ಅಯ್ಯಯ್ಯೋ, ಸೋಮೇಗೌಡ್ರು ಯಾಕೆ ನೋಡ್ಬಿಟ್ರು? ಅಯ್ಯಯ್ಯೋ ಅಯ್ಯಯ್ಯೋ, ವೀರಭದ್ರಯ್ಯನವರು ಶಿವಣ್ಣ ಅವ್ರ ಅಮ್ಮನ ಕಾಲಿಗೆ ಬಿದ್ಬಿಟ್ರು. ಹಿಡ್ಕೊ ಹೋಗ್ಯೋ. ಗೌಡ್ರೆ ವೀರಭದ್ರ, ಬರೀ ಇವತ್ತು ನನ್ನ ಕಾಲಿಗೆ ಬಿದ್ದಿದ್ದ ಸುದ್ದಿ ಹೊರಗಡೆ ಹೋಯ್ತು ಅಂತಲೇ ಇಷ್ಟೊಂದು ಗಾಬರಿ ಆಗಿದೆಯಲ್ಲ. ಇನ್ನು ಊರ್ ಜನರ ಮುಂದೆ ನಿನ್ನ ಮುಖವಾಡ ಕಳಚಿ ನನ್ನ ಕಾಲಿಗೆ ಬೀಳ್ತಿಯಲ್ಲ, ಅವಾಗೇನಾಗತ್ತೆ ನಿನಗೆ? ಗೌಡ್ರೆ ಒಂದ್ಸರಿ ತಡ್ಕೊಳ್ಳಿ. ಏನ್ ಗೌಡ್ರೆ, ಒಳ್ಳೆ ಸಣ್ಣ ಮಗಿ ಆಡ್ದಂಗೆ ಆಡ್ತೀರಾ ನೋಡಿ. ಈ ವಿಷಯನ ಯಾರಿಗೂ ಹೇಳ್ಬೇಡಿ. ಯಾವ ವಿಷಯ? ನೀವ್ಯಾರು? ನಾನ್ಯಾರು ಗೊತ್ತಾಯ್ತಿಲ್ಲ. ಹಂಗೆ ಅಂತೀರಾ ಅಂದರೆ ಈ ವಿಷಯ ನಿಮಗೆ ಗೊತ್ತೇ ಇಲ್ಲ, ನಾನು ಏನೂ ನೋಡೇ ಇಲ್ಲ ಅಂತ ಹೇಳ್ತಿದ್ದೀರಾ ಅನ್ನಿ. ಗೋಡೆ ಮಾತೆ ಇದು ನಮ್ಮ ಗೌಡ್ರು ಅಂದರೆ ನೀವೇ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ ಅಣ್ಣಯ್ಯ.